ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಾಗೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಹಾಗೆ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ, ಧನಿಯಾ ಪುಡಿ ಮತ್ತು ಖಾರದ ಪುಡಿನ ಇಷ್ಟು ನೀರಿಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ರುಬ್ಕೋಬೇಕು ಇದು ಚೆನ್ನಾಗಿ. ಹಾಗೆ ಅಣಬೆ ಕೂಡ ಇವಾಗ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದರಲ್ಲಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಹೋಳು ಮತ್ತು ಅಂದರೆ ಪೀಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಸೊಪ್ಪು ಒಗ್ಗರಣೆಗೆ, ಹಾಗೆ ಈರುಳ್ಳಿನ ಕೂಡ ಕಟ್ ಮಾಡಿ ಇಟ್ಕೊಂಡು ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಅಂದರೆ ಪೀಸ್ ಮಾಡ್ಕೊಂಡಿರುವಂಥ ಕೊಬ್ಬರಿನ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಅಂದರೆ ಹಸಿ ಸ್ಮೆಲ್ ಹೋಗೋ ತನಕ ಅದನ್ನು ಚೆನ್ನಾಗಿ ಬಾಡಿಸ್ಬೇಕು. ಅಂದರೆ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೂ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಹಾಗೆ ಒಂದೆರಡು ಎಷ್ಟರಷ್ಟು ಕರಿಬೇವು ಸೊಪ್ಪನ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹಾಗೆ ಅಣಬೆನ ಹಾಕ್ಕೊತಾ ಇದ್ದೀನಿ. ಅಂದರೆ ಮಶ್ರೂಮ್ನ ಹಾಕ್ಕೊಂಡು ಅದನ್ನು ನೀಟಾಗಿ ತೊಳ್ಕೊಬೇಕು. ಅಂದರೆ ನಮ್ಮ ಹಳ್ಳಿ ಕಡೆ ಸ್ವಲ್ಪ ಮಣ್ಣಲ್ಲೇ ಆಗಿರೋದ್ರಿಂದ ಮಣ್ಣು ಜಾಸ್ತಿ ಇರುತ್ತೆ. ಸ್ವಲ್ಪ ಹೊತ್ತು ನೀರಲ್ಲಿ ಅದನ್ನು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಮಣ್ಣೆಲ್ಲ ಬಿಟ್ಕೊಬಿಡುತ್ತೆ. ಅದನ್ನು ನೀಟಾಗಿ ಇವಾಗ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಇವಾಗ ಅಂದರೆ ನಾನು ಫಸ್ಟೇ ತೋರಿಸಿದ್ನಲ್ಲ ಅದನ್ನೆಲ್ಲ ರುಬ್ಕೋಬೇಕು ಅಂತ, ರುಬ್ಕೊಂಡಿರೋ ಮಿಶ್ರಣನ ಇವಾಗ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಯಾಗಿ ನಾವು ಸೇರಿಸ್ಕೋಬೋದು. ಇದನ್ನು ನಾನಿವತ್ತು ಒಂದೇ ಟೈಮ್ಗಲ್ಲ, ಹಾಗಾಗಿ ಸ್ವಲ್ಪನೇ ನೀರು ಸೇರಿಸ್ಕೊಂಡಿದ್ದೀನಿ. ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಬಂದು ಇದು ಚೆನ್ನಾಗಿ ಕುದಿ ಬರಬೇಕು. ಸಾಂಬಾರಂತೂ ತುಂಬಾ ಟೇಸ್ಟ್ ಇರುತ್ತೆ. ಅಣಬೆ ಸಾರು ನಾನು ತಿಂತಿರೋದು ಇದು ಫಸ್ಟ್ ಟೈಮೇ. ಅಂದರೆ ಅಣಬೆ ಬಿರಿಯಾನಿ ತಿಂದಿದ್ದೀನಿ, ಸಾಂಬಾರು ತಿಂತಿರೋದು ಇದೇ ಫಸ್ಟು. ಅಂದರೆ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ಈ ಥರ ಮಾಡು, ಅಂದರೆ ಚಿಕನ್ ಸಾರು ಮಾಡೋ ಥರನೇ ಅಂತ. ನೋಡಿ ಅಣಬೆ ಸಾರು ಮುದ್ದೆ ಮತ್ತು ರೆಡಿ ಆಯಿತು. ತುಂಬಾ ಟೇಸ್ಟ್ ಇತ್ತು. ನಾನಂತೂ ಫಸ್ಟ್ ಟೈಮ್ ತಿಂತಿದ್ದಕ್ಕೆ ಫಿದಾ ಆದೆ. ಒಂದು ತೊಳೆ ಅಂದರೆ ಈ ಚಿಕನ್ ಮಟನ್ ಸಾಂಬಾರು ತಿಂತೀವಲ್ಲ ಆ ಟೇಸ್ಟಲ್ಲೇ ಸ್ವಲ್ಪ ಚೇಂಜ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಈ ಟೈಮು ಅಣಬೆ ಅಂತೂ ಸಿಗ್ತಾನೆ ಇರುತ್ತೆ. ಅಂದರೆ ಸ್ವಲ್ಪ ನಮಗೆ ಕಮ್ಮಿನೇ ಸಿಗೋದು. ಅಂದರೆ ಇವತ್ತು ನಮ್ಮ ಅತ್ತೆ ಸ್ವಲ್ಪನೇ ತೊಗೊಂಬಂದಿದ್ರು. ಅವಾಗವಾಗ ಸ್ವಲ್ಪನೇ ಸಿಗುತ್ತಲ್ಲ, ಹಾಗಾಗಿ ಫ್ರಿಜ್ಜಲ್ಲಿಟ್ಟರೆ ಅದು ಬ್ಲಾಕ್ ಆಗಿಬಿಟ್ಟಿದೆ. ಒಂದು ನೈಟ್ಗೆ ಫ್ರಿಜ್ಜಲ್ಲಿ ಅದು ಹೇಗಾಗಿದೆ ನೋಡಿ, ಬ್ಲಾಕ್ ಥರ ಆಗಿದೆ. ಹಾಗೆ ಇವಾಗ ಸೋನಿಗೂ ಕೂಡ ರೆಡಿ ಮಾಡಿಕೊಂಡು ಇವಾಗ ಅವಳ ಜೊತೆ ಕೂಡ ಸ್ವಲ್ಪ ಮಾತಾಡಿಕೊಂಡು ಹರಟೆ ಹೊಡಿತಾ ಇದ್ಲು. ಅಂದರೆ ನಾನು ಜಾಸ್ತಿ ಸ್ವಲ್ಪ ಅವಳನ್ನ ಬೈತಾ ಇರೋದಕ್ಕೆ ಅವಳು ಜಾಸ್ತಿ ನನ್ನ ಹತ್ರ ಬರೋದೇ ಇಲ್ಲ. ಸ್ವಲ್ಪ ಕಮ್ಮಿನೇ ನನಗೆ ಸೋನಿ ಅಟ್ಯಾಚ್ಮೆಂಟು. ಅಂದರೆ ಯಾವಾಗಲೂ ಕೂಡ ಅವಳು ತರಲೆ ಮಾಡ್ತಾ ಇರ್ತಾಳೆ, ಒಂದೊಂದು ಸತಿ ಜೋರಾಗಿ ಬೈದ್ಬಿಡ್ತೀನಿ. ಹಾಗಾಗಿ ಅವಳು ಸ್ವಲ್ಪ ಇದು ಮಾಡ್ತಾಯಿದ್ಲು. ನೀನು ಯಾವಾಗಲೂ ನನಗೆ ಬೈತಾ ಇರ್ತೀಯ ಅಂತ ಇವಾಗ ಮುದ್ದು ಮಾಡ್ತಾ ಇದ್ಲು. ಹಾಗೆ ಅಂದರೆ ಮಕ್ಕಳಂದರೆ ಹೀಗೆ ಹಠ ಮಾಡ್ತಾ ಇರ್ತೇವೆ. ನಾವು ಏನಾರ ಬೈದು ಬಿಡ್ತೀವಿ, ಹೊಡೆದು ಬಿಡ್ತೀವಿ. ಆಮೇಲೆ ನಮಗೆ ಒಂಥರ ಅನ್ನಿಸ್ತಾ ಇರುತ್ತೆ, ಅಯ್ಯೋ ಬೈದು ಬಿಟ್ವಲ್ಲ, ಹೊಡೆದು ಬಿಟ್ವಲ್ಲ ಅಂತ. ಆದರೂ ಕೂಡ ಮಕ್ಕಳಂದರೆ ಏನು ಮಾಡೋಕ್ಕಾಗಲ್ಲ. ಒಂದೊಂದು ತಪ್ಪಿಗೂ ಕೂಡ ನಮಗೆ ಅಂದರೆ ಕೆಲಸಗಳು ಜಾಸ್ತಿ ಇರೋದ್ರಿಂದ ಟೆನ್ಷನ್ ಆಗಿಬಿಡುತ್ತೆ, ಕೆಲಸಗಳು ಮುಗ್ದಿರಲ್ಲ. ಹಾಗಾಗಿ ಮಕ್ಳ ಮೇಲೆ ಒಂದೊಂದು ಸತಿ ಕೋಪ ಮಾಡ್ಕೊಂಬಿಡ್ತೀವಿ. ಹಾಗಾಗಿ ಬೈಯೋದು ಹೊಡೆಯೋದು ಆ ಥರ ಮಾಡ್ಕೊಂಬಿಡ್ತೀವಿ. ಆಮೇಲೆ ಮಕ್ಳು ನೋಡಿದ್ರೆ ಒಂಥರ ಅನಿಸುತ್ತೆ, ಅವರು ಹೋದ್ಮೇಲೆ ಅಯ್ಯೋ ಹೊಡೆದ್ಬಿಟ್ವಲ್ಲ ಅಂತ. ಹಾಗಾಗಿ ಸ್ವಲ್ಪ ಹೊತ್ತು ಇಲ್ಲ ಸುಮ್ಮನೆ ಹಿಂಗೆ ಹೊಡೆದಿದ್ದಷ್ಟೇ ಅಂತ ಇವಾಗ ಮುದ್ದು ಮಾಡ್ತಾ ಇದ್ದೆ. ಹಾಗೆ ಅವ್ಳಿಗೂ ಕೂಡ ಇವಾಗ ಸ್ವಲ್ಪ ತಲೆಯೆಲ್ಲ ಅಂದರೆ ನೆನ್ನೆನೇ ಅವ್ರು ಕಟ್ಟಿಂಗೆಲ್ಲ ಮಾಡಿಸ್ಕೊಂಬಂದಿದ್ರು. ಮತ್ತು ಇವಾಗ ಸ್ವಲ್ಪ ಕೂದಲೆಲ್ಲ ಅವ್ಳಿಗೆ ಸ್ವಲ್ಪ ಸೈಡಲ್ಲೆಲ್ಲ ಚೆನ್ನಾಗಿ ಇದು ಬಂದುಬಿಟ್ಟಿತ್ತು ಕೂದಲು. ಹಾಗಾಗಿ ಕಟ್ಟಿಂಗ್ ಮಾಡಿಸಿದ್ದಾರೆ ಇಬ್ರಿಗೂ ಕೂಡ. ನೋಡಿ ಇವನು ಲಸ್ಸು ಯಾವ ಕಟ್ಟಿಂಗ್ ಮಾಡಿಸ್ತೀಯೋ ಅಂದರೆ ಹೆಬ್ಬುಲಿ ಅಂತಿದ್ದ. ಅವನಿಗೆ ಹೆಬ್ಬುಲಿನೂ ಮಾಡಿಸ್ಲಿಲ್ಲ, ಏನೂ ಇಲ್ಲ. ಚಿಕ್ಕ ಮಕ್ಕಳಿಗೆಲ್ಲ ಏನಕ್ಕೆ ಅಂತ ಮಾಮೂಲಿ ಕಟ್ಟಿಂಗ್ನೇ ಮಾಡಿಸ್ಕೊಬಂದು. ಹಾಗಾಗಿ ಇವಾಗ ಸ್ವಲ್ಪ ಕಾಳು ಒಗ್ಗರಣೆ ಕೊಟ್ಟಿದ್ದೆ, ಅದನ್ನು ಇಬ್ಬರು ಕೂಡ ಕುತ್ಕೊಂಡು ತಿಂತಾ ಇದ್ದಾರೆ. ಅಂದರೆ ಸೋನಿ ಅವನ್ನ ತಿನ್ಸೋಕ್ಕೋದ್ರೆ ಅವ್ನು ಫುಲ್ ಹಠ, ಎಷ್ಟು ಹಠಮಾರಿ ಅಂದರೆ ಲಸು ಅಂತೂ ಸೋನಿಗೊಂದು ದಾರಿಗೆ ತರ್ಬೋದು, ಇವನ್ನ ತರೋಕ್ಕಾಗಲ್ಲ, ಅಷ್ಟು ಹಠ ಮಾಡ್ತಾನೆ ಇವನಂತೂ. ಹಾಗೆ ಇಬ್ಬರು ಕೂಡ ಕುತ್ಕೊಂಡು ತಿಂತಾಯಿದ್ರು. ಇವಾಗ ಇನ್ನೇನು ವ್ಯಾನ್ ಬರೋ ಟೈಮ್ ಆಯಿತು. ಗೇಟಲ್ಲಿ ಆರನ್ನು ನೋಡಿದ್ರೆ ವ್ಯಾನ್ ಸೌಂಡ್ ಕೇಳಿಸುತ್ತಲ್ಲ, ಆವಾಗ ಸೋನಿನ ಕರ್ಕೊಂಡು ಬರ್ತೀವಿ. ಆಲ್ಮೋಸ್ಟ್ ಹಂಗೆ ಹೋಗೋದು, ಸುಮ್ಮನೆ ಹೋಗಿ ಸರ್ಕಲ್ ಹತ್ರ ಏನಕ್ಕೆ ನಿಂತ್ಕೊಳ್ಳೋದು ಅಂತ. ವ್ಯಾನು ಕೂಡ ಬಂತು, ನಾವು ಕೂಡ ಬಂದು ಅಷ್ಟರಲ್ಲಿ ಅಂದರೆ ವ್ಯಾನು ರಂಗನಕೆರೆ ಸೈಡು ಅಂತ, ನಮ್ಮೂರಿಂದ ಸ್ವಲ್ಪ ಇನ್ನೊಂದು ಊರಿಗೆ ಹೋಗಿ ಮಕ್ಕಳನ್ನೆಲ್ಲ ಹತ್ತಿಸ್ಕೊಂಡು ವಾಪಸ್ ಬರುತ್ತೆ. ಇವಾಗ ಸೋನಿ ಮತ್ತು ಫ್ರೆಂಡು ಮೋನಿಕನ್ನು ಕೂಡ ಬಿಟ್ಟು ಇವಾಗ ಮನೆ ಕಡೆ ಬಂದ್ವು. ಇವತ್ತಂತೂ ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು. ಅಂದರೆ ಬಟ್ಟೆ ಸ್ವಲ್ಪ ಬಟ್ಟೆ ನೆನ್ನೆನೇ ತೊಳೆದಾಕಿದ್ದೆ, ಆದರೂ ಕೂಡ ಸ್ವಲ್ಪ ಬಟ್ಟೆ ಇತ್ತು, ಅದನ್ನು ಬೆಳಗ್ಗೆನೇ ತೊಳೆದಾಕಿದ್ದೆ ಸೋನಿನ ರೆಡಿ ಮಾಡೋಕ್ಕೆ ಮುಂಚೆನೇ. ಬೆಳಗ್ಗೆ 5:45 ಎದ್ರೂ ಕೂಡ ಕೆಲಸಗಳು ನಡೆಯಲ್ಲ, ಅಷ್ಟು ಕೆಲಸಗಳಿರುತ್ತೆ. ಹಾಗೆ ಸ್ವಲ್ಪ ಬೆಡ್ಶೀಟ್ ಅದನ್ನೆಲ್ಲ ಚಾಪೆ ಎಲ್ಲ ನೆನಾಕ್ಬಿಟ್ಟಿದ್ದೆ, ಅದನ್ನೆಲ್ಲ ಇವಾಗ ತೊಳೆಯೋಣ ಅಂತ. ಹಬ್ಬ ಬಂತು ಅಂದರೆ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಹೆಣ್ಮಕ್ಳು. ಪ್ರತಿ ತಿಂಗಳು ಈ ಥರ ಹಬ್ಬಗಳು ಬರ್ತಾನೆ ಇರ್ತಾರೆ, ಹೆಣ್ಮಕ್ಳು ಈ ಥರ ಕ್ಲೀನ್ ಮಾಡ್ತಾನೆ ಇರಬೇಕಾಗುತ್ತೆ. ಹಾಗೆ ಅಂದರೆ ನಮ್ಮ ಮನೆಯಲ್ಲಿ ಹೋದ ತಿಂಗಳೇನೋ 1 ತಿಂಗಳಾಗಿರ್ಬೋದು ಅಷ್ಟೇ. ಅಂದರೆ ಮಕ್ಕಳು ಇರೋ ಮನೆಯಲ್ಲಿ ಅವಾಗವಾಗ ತೊಳಿತಾನೆ ಇದ್ರೇ 1 ತಿಂಗಳು ಕೂಡ ಲಾಂಗ್ ಗ್ಯಾಪೇ ಆಯಿತು ಅಂದ್ಕೋಬೋದು. ಇವಾಗ ನೀಟಾಗಿ ತೊಳಿತಾನೆ ಇದ್ದರೆ ಮಕ್ಕಳು ಒಂದೊಂದು ಸತಿ ಅಲ್ಲೇ ಮನಿಕೊಳ್ತವೆ, ಟಾಯ್ಲೆಟ್ ಹೋಗ್ಬಿಡ್ತವೆ. ಹಾಗಾಗಿ ಅವಾಗವಾಗ ತೊಳಿತಾನೆ ಇರ್ತೀನಿ ನಾನು ಆಲ್ಮೋಸ್ಟು.
ಆದರೂ ಕೂಡ ಮತ್ತೆ ಹಬ್ಬಗಳು ಬಂತು ಅಂದರೆ ಮತ್ತೆ ತೊಳಿಬೇಕು ಅನಿಸುತ್ತೆ. ಅಂದರೆ ಎಲ್ಲರೂ ಕೂಡ ಮನೇಲಿ ಡೀಪ್ ಕ್ಲೀನ್ ನಡೀತಾನೆ ಇರುತ್ತೆ ಎಲ್ಲರ ಮನೆಯಲ್ಲೂ ಕೂಡ. ನಮ್ಮ ಮನೇಲಿ ಒಬ್ಬ ಮಾಡಿಲ್ಲ ಅಂದರೆ ನಮಗೆ ಏನೋ ಒಂಥರ ಅನಿಸ್ಬಿಡುತ್ತೆ. ಹಾಗಾಗಿ ಪ್ರತಿಯೊಂದು ಹಬ್ಬ ಹಳ್ಳಿ ಕಡೆ ಅಂತೂ ನೀಟಾಗಿ ಈ ಹಬ್ಬ ಇನ್ನೇನು ಗೌರಿ ಹಬ್ಬ ಇವಾಗ ಇನ್ನೊಂದು ವಾರ ಕೂಡ ಇಲ್ಲ ಅನಿಸುತ್ತೆ. ಗೌರಿ ಹಬ್ಬಕ್ಕೆ ತೊಳೆಯೋದು ಬಳಿಯೋದು ಆ ಥರ ಮಾಡ್ತಾಯಿದ್ದಾರೆ. ಇನ್ನೊಂದು 1.5 ತಿಂಗಳು 2 ತಿಂಗಳಿಗೆ ದೀಪಾವಳಿ ಬರುತ್ತೆ. ಆವಾಗಲೂ ಕೂಡ ಇದೇ ಕೆಲಸ ನಡೀತಾ ಇರುತ್ತೆ. ಹೆಣ್ಮಕ್ಳು ಅಂದರೆ ಮನೆ ಕ್ಲೀನಿಂಗಲ್ಲಿ ಫುಲ್ ಮುಳುಗೋಗಿರ್ತಾರೆ. ಒಂದು ವಾರ ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ, ಅಷ್ಟು ಕೆಲಸಗಳಿರುತ್ತೆ. ಏನು ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಹೆಣ್ಮಕ್ಳು ಕೂಡ ಮನೇಲಿ ಕ್ಲೀನಾಗಿರ್ಬೇಕಂದ್ರೆ ಪ್ರತಿಯೊಂದು ನೀಟಾಗಿ ಕ್ಲೀನಾಗಿರಬೇಕು ಅಂತ ಬಯಸೋದು ಸಹಜನೇ. ಹಾಗಾಗಿ ನಾನು ಕೂಡ ಇವಾಗ ಸ್ವಲ್ಪ ಬೆಡ್ಶೀಟ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ತೊಳಿತಾ ಇದ್ದೆ. ಕೆಲವೊಬ್ಬರು ವಾಷಿಂಗ್ ಮಿಷಿನ್ ಇರುತ್ತೆ, ವಾಷಿಂಗ್ ಮಿಷಿನ್ಗೆ ಹಾಕಿ ಕೈ ತೊಳ್ಕೊಬಿಡ್ತಾರೆ. ಆದರೆ ನಮ್ಮಂಥವ್ರ ಮನೇಲಿ ವಾಷಿಂಗ್ ಮಿಷಿನ್ ಇರೋಲ್ಲ. ಹಳ್ಳಿ ಕಡೆ ಸ್ವಲ್ಪ ಯೂಸ್ ಮಾಡೋದು ಕಮ್ಮಿನೇ ವಾಷಿಂಗ್ ಮಿಷಿನ್ಗಳನ್ನೆಲ್ಲ. ಹಾಗಾಗಿ ನಾವು ಕೂಡ ತೊಗೊಳ್ಳೋಣ ಅಂದ್ಕೊತೀವಿ. ಸುಮ್ಮನೆ ಏನಕ್ಕೆ ಅಂತ ಮುಂದೆ ನೋಡ್ಕೊಳ್ಳೋಣ ಸುಮ್ಮನಾದ್ವು. ಇವಾಗ ಬೆಡ್ಶೀಟ್ ಎಲ್ಲ ಸ್ವಲ್ಪ ದೊಡ್ಡ ಬೆಡ್ಶೀಟ್ ಇರೋದ್ರಿಂದ ಒಂದು ಬೆಡ್ಶೀಟೇ 2-3 ಬಿನ್ಗೆ ಇಳಿಸುತ್ತೆ. ಹಾಗಾಗಿ ಅದನ್ನ ಎತ್ತಿ ಒಗೆಯೋಕ್ಕೆ ಮತ್ತು ಬಟ್ಟೆ ಎಲ್ಲ ಬಿದ್ದರೆ ಹೊಟ್ಟೆ ನೋವೆಲ್ಲ ಏನಕ್ಕೆ ಅಂತ ನಾನು ಏನು ಮಾಡ್ತೀನಿ ಅಂದರೆ ಪ್ರತಿ ಸತಿ ಈ ಬೆಡ್ಶೀಟ್ ಎಲ್ಲ ತೊಳಿಬೇಕಂದ್ರೆ ಅದು ಬಕೆಟ್ ತೊಗೊತೀನಿ. ಈ ಬಣ್ಣದ ಬಕೆಟ್ ಬರುತ್ತಲ್ಲ ಅದಂತೂ ಗಟ್ಟಿ ಬಕೆಟ್ ಅನ್ಬೋದು. ಅದಕ್ಕೆ ಸ್ವಲ್ಪ ಸೋಂಪು ಪುಡಿ ಜಾಸ್ತಿ ಹಾಕ್ಬಿಟ್ಟು ನೆನೆ ಹಾಕ್ಬಿಟ್ರೆ ಈ ಶ್ಯಾಂಪು ಬಿಸಿನೀರಲ್ಲಿ ನೆನೆ ಹಾಕಿದ್ರೂ ಕೂಡ ಕೊಳೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಸರ್ಫ್ ಎಕ್ಸೆಲ್ ಆಗಿರ್ಬೋದು, ಈ ಲಿಕ್ವಿಡ್ ಅದು ಇದನ್ನೆಲ್ಲ ಯೂಸ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ. ಸ್ವಲ್ಪ ಸೋಪಿನ ಪುಡಿ ಜಾಸ್ತಿ ಹಾಕಿ ಹಾಗೆ ಅದಕ್ಕೆ ಒಂದು ಈ ಶ್ಯಾಂಪು ನಾವು ಯಾವ ಯೂಸ್ ಮಾಡ್ತೀವೋ ಆ ಶ್ಯಾಂಪೂನ ಹಾಕಿ ಚೆನ್ನಾಗಿ ನೆನೆ ಹಾಕ್ಬಿಟ್ರೆ ಒಂದು ಅರ್ಧ ಗಂಟೆ ಎಷ್ಟು ಕೊಳೆ ಬಿಟ್ಕೊಂಡಿರುತ್ತೆ ಅಂದರೆ ಅದನ್ನು ಈ ಥರ ಬಣ್ಣದ ಬಕೆಟಲ್ಲಿ ಹಾಕಿ ಚೆನ್ನಾಗಿ ಕಾಲಿಂದ ತೊಳೆದ್ಬಿಟ್ಟು ಕೆಳಗಡೆ ಎಲ್ಲ ಹಾಕಿ ಕೆಳಗಡೆ ಎಲ್ಲ ಸ್ವಲ್ಪ ಕುಕ್ಕಿ ನೀಟಾಗೆಲ್ಲ ತೊಳೆದ್ಬಿಟ್ರೆ ಸಾಕು. ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಬೆಡ್ಶೀಟ್ ಅಂತೂ. ನಾನಂತೂ ಪ್ರತಿ ಸತಿ ಹೀಗೇ ಮಾಡ್ತೀನಿ. ಕೆಲವೊಬ್ಬರಿಗೆ ಬೆಡ್ಶೀಟ್ ತೊಳಿಬೇಕು ಅಂದರೆ ಹಿಂಸೆ ಅನ್ನಿಸ್ಬಿಡುತ್ತೆ. ನನಗೂ ಕೂಡ ಫಸ್ಟ್ ಟೈಮ್ ಮದುವೆ ಆಗಿ ಫಸ್ಟ್ ಟೈಮ್ ಬಂದಾಗ ನನಗೂ ಕೂಡ ಹಿಂಸೆ ಅನ್ನಿಸ್ತಾ ಇತ್ತು. ಅಂದರೆ ಆ ಟೈಮಲ್ಲಿ ನಮಗೆ ಬಟ್ಟೆ ಒಗೆಯೋಕ್ಕೆ ಕಷ್ಟ ಆಗಿರುತ್ತೆ. ಅಮ್ಮನ ಮನೇಲಿ ಹೇಗೋ ಕುಂತ್ಕೊಂಡು ತಿಂದ್ಕೊಂಡು ಚೆನ್ನಾಗಿ ಆರಾಮಾಗಿರ್ತೀವಿ. ಆಮೇಲೆ ಮದುವೆ ಆದಮೇಲೆ ನಮ್ಮದೇ ಇದಾಗಿರೋದ್ರಿಂದ ಪ್ರತಿಯೊಂದು ಕೆಲಸನೂ ಕೂಡ ಕಲಿಯಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆವಾಗ ನನಗೆ ಫಸ್ಟ್ ಟೈಮ್ ಅಂತೂ ಸಖತ್ತು. ಫಸ್ಟ್ ಟೈಮು ನನಗೆ ಈ ಥರ ಐಡಿಯಾಗಳೆಲ್ಲ ಗೊತ್ತಿರಲಿಲ್ಲ. ಈ ಥರ ಐಡಿಯಾ ಎಲ್ಲ ಹೇಳಿದ್ದು ನಮ್ಮ ಅಮ್ಮನೇ ನನಗೆ. ಹಾಕಿ ಚೆನ್ನಾಗಿ ಕುಟ್ಟು ಅದರಲ್ಲೆಲ್ಲ ಕ್ಲೀನಾಗಿ ಹೋಗ್ಬಿಡುತ್ತೆ ಕೊಳೆಗಳು ಅಂತ. ಹಾಗಾಗಿ ಹೆಂಗೋ ನೀರು ಕೂಡ ಬರ್ತಾಯಿತ್ತು. ಸ್ವಲ್ಪ ಕರೆಂಟ್ ಹೋಗಿತ್ತು, ಹಾಗಾಗಿ ನೀರು ಕೂಡ ತುಂಬಿಕೊಂಡು ನೀಟಾಗೆಲ್ಲ ಅಂದರೆ ಬೆಡ್ಶೀಟ್ ತೊಳಿಬೇಕಾದ್ರೆ ನೀರಂತೂ ಜಾಸ್ತಿನೇ ಬೇಕು ಅನಿಸುತ್ತೆ. ಎಷ್ಟು ನೀರಿದ್ರೂ ಕೂಡ ಸಾಲಲ್ಲ. ಅಷ್ಟು ಬೆಡ್ಶೀಟ್ಗೆ ಒಂದೊಂದು ಸತಿ ಬೆಡ್ಶೀಟ್ಗೆ ಒಂದು 5-6 ಬಿನ್ಗೆ ಬೇಕಾಗುತ್ತೆ. ಅಷ್ಟು ಇದಾಗಿಬಿಡುತ್ತೆ ನೋಡಿ. ಈ ಬೆಡ್ಶೀಟ್ಗಂತೂ ಒಂದು ಸತಿ ನೆನೆ ಹಾಕಿದ್ರೆ 3-4 ಬಿನ್ಗೆ ನೀರು ಬೇಕು. ಹಾಗಾಗಿ ನೀಟಾಗಿ ಅದನ್ನೆಲ್ಲ ಎತ್ತಿ ಕುಕ್ಕಿ ತೊಳೆಯೋಕ್ಕಾಗಲ್ಲ ಅಂತ ನಾನು ಬಕೆಟಲ್ಲಿ ಹಾಕ್ಕೊಂಡು ಯಾವಾಗಲೂ ಗೊತ್ತಾ ಪ್ರತಿ ಸತಿ ಹೀಗೆ ತೊಳಿತೀನಿ. ನೀಟಾಗಿ ಕ್ಲೀನ್ ಆಗುತ್ತೆ. ಯಾವ ವಾಷಿಂಗ್ ಮಿಷಿನು ಬೇಡ, ಏನೂ ಬೇಡ, ನಾವೇ ಆರಾಮಾಗಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ. ಅಂದರೆ ಯಾರಾರ ಇದ್ದರೆ ಅದು ನೀಟಾಗೆಲ್ಲ ಹಿಂಡ್ಕೊಂಡು ಅದು ಸ್ವಲ್ಪ ಕ್ಲೀನ್ ಮಾಡ್ಕೋಬೋದು. ನಮ್ಮ ಮನೆಯವರು ಸ್ವಲ್ಪ ಮೇಕೆ ಮರಿಗಳಿಗೆಲ್ಲ ಇದಾಗ್ತಿದ್ರು. ಮಾವನೂ ಕೂಡ ಇಲ್ಲ, ಇನ್ನು ಅತ್ತೆ ಕೂಡ ಇಲ್ಲ. ಹಾಗಾಗಿ ನೋಡೋಣ, ಟ್ರೈ ಮಾಡೋಣ, ಎತ್ತಿ ಕುಕ್ಕೋಣ ಅಂತ ಹೋದರೆ ಅದು ಕೂಡ ಆಗಲ್ಲ. ಸುಮ್ಮನೆ ಹಿಂಗೆ ಏನಕ್ಕೆ ಇಲ್ಲದೆ ಇರೋದೆಲ್ಲ ಮಾಡಿಕೊಂಡು ಸುಮ್ಮನೆ ದೇಹಕ್ಕೆ ಆಯಾಸ ಮಾಡ್ಕೊಂಡು ಆಸ್ಪತ್ರೆಗೆ ಹೋಗೋದು ಕರ್ಮ ಅಂತ ಇವಾಗ ನೀಟಾಗಿ ಅದನ್ನೆಲ್ಲ ತೊಳಿತಾ ಇದ್ದೀನಿ. ಅಂದರೆ ಮನೆ ಕೆಲಸ ಮಾಡ್ತಾಯಿದ್ರೆ ಎಷ್ಟು ಟೈಮ್ ಆಗಿದೆ ಏನು ಅಂತಲೇ ಗೊತ್ತಾಗಿಲ್ಲ. ಇದನ್ನೆಲ್ಲ ತೊಳೆಯೋಷ್ಟ್ರಲ್ಲಿ 12 ಗಂಟೆ 1 ಗಂಟೆ ಆಗೇ ಬಿಡುತ್ತೆ. ನಮಗಂತೂ ಟೈಮ್ ಹೋಗೋದು ಗೊತ್ತಾಗಲ್ಲ. ಊಟನೂ ಬೇಡ ಏನೂ ಬೇಡ ಅನ್ನಿಸ್ಬಿಡುತ್ತೆ ಒಂದೊಂದು ಟೈಮು. ಅಂದರೆ ಕೆಲಸಗಳು ಮುಗಿಲಿ ಬೇಗ, ಆಮೇಲೆ ಮಾಡ್ಕೊಳ್ಳೋಣ ಊಟ ಅಂತ ಎಷ್ಟೋ ಹೆಣ್ಮಕ್ಳು ಹೀಗೆ ಮಾಡ್ತಾರೆ. ಕೆಲವೊಬ್ಬರಂತೂ ಹಳ್ಳಿ ಸೈಡ್ ಆಲ್ಮೋಸ್ಟ್ ಹೀಗೆ. ಸಿಟಿ ಕೈಡು ಕೂಡ ಈ ಕೆಲ್ಸಕ್ಕೆ ಹೋಗದೇ ಇರೋ ಹೆಣ್ಮಕ್ಳು ಕೂಡ ಅದೇ ಮಾಡ್ತಾರೆ. ಕೆಲಸ ಮುಗ್ದಾದ್ಮೇಲೆ ಊಟ ಮಾಡೋಣ ಅಂತ ಎಷ್ಟೋ ಜನ ಹೆಣ್ಮಕ್ಳು ಹಾಗೆ ಉಪವಾಸ ಇದ್ದು ಗ್ಯಾಸ್ಟ್ರಿಕ್ ಮಾಡ್ಕೊಂಡು ಹುಷಾರಿಲ್ದಂಗೆ ಮಾಡಿಕೊಂಡು ಏನೇನೋ ಅವ್ರ ಆರೋಗ್ಯನ ನಾವೇ ಕೆಡಿಸ್ಕೊಳ್ಳೋ ಥರ ಮಾಡ್ಕೊತೀವಿ. ಏನು ಮಾಡೋಕ್ಕಾಗಲ್ಲ. ಕೆಲಸಗಳಿರೋದ್ರಿಂದ ಹೆಣ್ಮಕ್ಳಿಗೆ ಅದ್ರ ಬಗ್ಗೆನೇ ಚಿಂತೆ ಆಗ್ತಾ ಇರುತ್ತೆ. ಯಾವಾಗ ಮುಗೀತದೋ ಏನೋ ಅಂತ. ಕೆಲಸ ಹಬ್ಬ ಮುಂಚೆನೂ ಕೆಲಸ, ಹಬ್ಬ ಮುಗ್ದಾದ್ಮೇಲೂ ಕೂಡ ಕೆಲಸ ಅಂತ ಹೆಣ್ಮಕ್ಳು ಆಲ್ಮೋಸ್ಟ್ ಅವ್ರು ಇದನ್ನೇ ಮರ್ತೋಗ್ಬಿಡ್ತಾರೆ, ಅವ್ರ ಕೇರಿಂಗು. ಹಾಗೇ ಹಳ್ಳಿ ಕಡೆನೂ ಅಷ್ಟೇ. ನಾವು ಸ್ವಲ್ಪ ಅಂದರೆ ನಾನಿವಾಗ ಬೆಡ್ಶೀಟ್ ತೊಗೊಂಡಿರೋದು ನಾವು ಡೈಲಿ ಯೂಸ್ ಮಾಡುವಂಥ ಬೆಡ್ಶೀಟ್ ಅಷ್ಟೇ ತೊಗೊಂಡಿರೋದು. ಇನ್ನು ನೆಂಟರು ಆ ಥರ ಬಂದರೆ ಆ ಬೆಡ್ಶೀಟ್ ಏನು ತೆಗ್ದಿಲ್ಲ. ಅವಾಗವಾಗ ತೊಳೆದಿಕ್ಬಿಡ್ತೀನಿ ಅದನ್ನು. ಒಂದೊಂದು 2 ಇರ್ತಾವಲ್ಲ, ಯಾರಾರ ಬಂದ ತಕ್ಷಣ ತೊಳೆದಿಕ್ಬಿಡ್ತೀನಿ. ಅದನ್ನೇನು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲ್ಲ ನಾನು. ಹಾಗಾಗಿ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಆದರೂ ಕೂಡ ಇಷ್ಟು ತೊಳೆದಿರೋದಕ್ಕೆ ಹಿಂಸೆ ಅನ್ನಿಸ್ತಾ ಇದೆ. ಏನು ಹಬ್ಬನೂ ಬೇಡ ಏನೂ ಬೇಡ ಅನ್ನಿಸ್ಬಿಡುತ್ತೆ. ಅಂದರೆ ಎಲ್ಲ ಒಂದೇ ಸತಿ ಕ್ಲೀನ್ ಮಾಡಬೇಕಲ್ಲ, ಹಾಗಾಗಿ ಸ್ವಲ್ಪ ತಲೆನೋವು ಅನ್ನಿಸ್ಬಿಡುತ್ತೆ ಅಷ್ಟೇ. ಹಾಗೆ ಇವಾಗ ಅದನ್ನೆಲ್ಲ ತೊಳ್ಕೊಂಡು ಇವಾಗ ಮತ್ತೆ ಸ್ವಲ್ಪ ಈರುಳ್ಳಿ ಇದೆ, ಅದು ಕೂಡ ಬಿಸಿಲು ಚೆನ್ನಾಗಿದೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಒಂದು ವಾರದಿಂದ ಬಿಸಿಲು ಪರವಾಗಿಲ್ಲ ಅನ್ನಿಸ್ತಾ ಇದೆ. ಮಳೆ ಕೂಡ ಅಷ್ಟೊಂದು ಹಿಡಿತಿಲ್ವಲ್ಲ, ಹಾಗಾಗಿ ಬೆಡ್ಶೀಟ್ ಇವಾಗ ತೊಳೆದ್ರೆ ಬಿಸಿಲು ಕೂಡ ಚೆನ್ನಾಗಿದೆ, ಒಣಗಿಕೊಳ್ಳುತ್ತೆ ಅಂತ ಇವಾಗ ಬೆಡ್ಶೀಟ್ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಈರುಳ್ಳಿ ಮನೆ ಮುಂದೆ ನೋಡಿರ್ಬೋದು,
ಆ ಈರುಳ್ಳಿ ಎಲ್ಲ ಸ್ವಲ್ಪ ಸ್ವಾನೆ ಇಟ್ಕೊಂಡಿತ್ತಲ್ಲ ಮಳೆ ಬಂದು ಅವಾಗೆಲ್ಲ ಸ್ವಲ್ಪ ಕೊಳ್ಸೋ ಥರ ಸ್ಮೆಲ್ ಬರ್ತಾ ಇರುತ್ತೆ. ಹಾಗಾಗಿ ನೋಡೋಣ ಇವತ್ತು ಸ್ವಲ್ಪ ಬಿಸಿಲಲ್ಲಿ ಒಣಗಾಕಿದ್ರೆ ಏನು ಇದನ್ನೆಲ್ಲ ನೋಡಿಬಿಟ್ಟು, ಅಂದರೆ ಈ ಲಸು ಇರ್ತಾನಲ್ಲ ಬಂದ್ಬಿಟ್ಟು ಅವ್ನು ಮನಿಕೊಂಡಾಗ ನೀನು ಬಿಸಿಲಲ್ಲಿ ಒಣಗಾಕಿದ್ರೆ ಒಂಥರ, ಇಲ್ಲಾಂದರೆ ಅವ್ನು ತೊಗೊಂಡು ಈ ಥರ ನೀರೆಲ್ಲ ಇಟ್ಟಿರ್ತೀನಿ ತೊಗೊಂಡೋಗಿ ಈರುಳ್ಳಿಲೆಲ್ಲ ಹಾಕ್ಬಿಡ್ತಾನೆ. ಹಾಗಾಗಿ ಫಸ್ಟು ಇದನ್ನ ಒಣಗಾಕ್ಬಿಟ್ಟು ನೀಟಾಗಿ ಅದನ್ನೆಲ್ಲ ಎತ್ತಿಕ್ಬಿಟ್ಟು ಅವ್ನ ಕೈಗೆ ನೀರೇ ಸಿಗ್ದಂಗೆ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಈರುಳ್ಳಿನೆಲ್ಲ ಒಣಗಾಕೋಣ ಅಂತ ಇವಾಗ ಇದನ್ನು ಫಸ್ಟು ತೊಳ್ಕೊತಾ ಇದ್ದೀನಿ. ಅಂದರೆ ಈ ಥರ ಕೆಲಸ ಮಾಡಬೇಕಾದ್ರೆ ಒಬ್ಬರು ಯಾರಾದ್ರು ಇರಬೇಕು ಅನಿಸುತ್ತೆ. ಒಂದೊಂದು ಸತಿ ಬೇಜಾರಾಗ್ಬಿಡುತ್ತೆ. ನೀರು ತುಂಬಿಕೊಂಡು ನಾವೇ ಅದನ್ನೆಲ್ಲ ಈ ಕ್ಲೀನ್ ಮಾಡೋಷ್ಟರಲ್ಲಿ ಹಿಂಸೆ ಅನಿಸ್ಬಿಡುತ್ತೆ. ಇವಾಗ ನೋಡಿ ಇಷ್ಟು ಚಾಪೆ ಇದೆ, ಒಂದು 3 ಚಾಪೆ ಇದೆ. ಅದನ್ನು ತೊಳೆದ್ರೆ ಎಲ್ಲ ಮುಗೀತು. ಹಾಗೆ ಇವಾಗ ಅದನ್ನೆಲ್ಲ ತೊಳೆದು ಸ್ವಲ್ಪ ಬಿಸಿಲಿಗೆಲ್ಲ ಒಣಗಾಕ್ಬಿಟ್ಟು ಇವಾಗ ಈರುಳ್ಳಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಅಂದರೆ ನಮ್ಮ ಮನೆಯವರೇ ಆಲ್ರೆಡಿ ಅದನ್ನೆಲ್ಲ ಈರುಳ್ಳಿ ಚೀಲನೆಲ್ಲ ಹೊರಗಡೆ ಹಾಕಿದ್ರು. ಅದನ್ನು ಇವಾಗ ಒಂದೊಂದು ಎಲ್ಲೋ ಮಿಸ್ಸಾಗಿ ಕೊಳ್ತೋಗಿರ್ತವೆ. ಅಂದರೆ ಈ ಮಕ್ಕಳು ಆಟ ಆಡಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ನೀರು ಕುಡಿತಾ ಇರ್ತಾರೆ, ಅದ್ರ ಮೇಲೆ ಇಟ್ಬಿಡ್ತಾರೆ. ಅದೆಲ್ಲ ಚೆಲ್ಲಿ ಮಿಸ್ಸಾಗಿ ಒಂದೊಂದು ಕೊಳ್ತಿರೋ ಥರ ಆಗಿತ್ತು. ಹಾಗಾಗಿ ಒಂದು ಈರುಳ್ಳಿ ಕೊಳ್ತೋಯ್ತು ಅಂದರೆ ನೆಕ್ಸ್ಟ್ ಎಲ್ಲ ಈರುಳ್ಳಿ ಕೂಡ ಕೊಳ್ತೋಗ್ಬಿಡುತ್ತೆ. ಹಾಗಾಗಿ ಎಲ್ಲ ನೀಟಾಗಿ ಒಂದೊಂದೇ ಕ್ಲೀನ್ ಮಾಡ್ಕೊತಾ ಇದ್ದೆ. ಅಂದರೆ ನಮ್ಮ ಮಾವ ಮಾರ್ರಿ ಅಂದರೂ ಕೂಡ ಮಾರಲ್ಲ, ಸುಮ್ಮನೆ 3-4 ಚೀಲ ಇಟ್ಕೊಂಡು ನಮಗೆ ಆಗುತ್ತೆ ಬಿಡಮ್ಮ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಅದನ್ನು ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡ್ಕೊಳ್ಳೋದು, ಒಂದಿಂದ ಒಂದು ಈರುಳ್ಳಿ ಕೊಳಿತಾನೇ ಇರುತ್ತೆ ಅಂತ ಇವಾಗ ನೀಟಾಗಿ ಬಿಸಿಲು ಕೂಡ ಇತ್ತಲ್ಲ ಚೆನ್ನಾಗಿ ಒಣಕೊಳ್ಳಿ ಅಂತ ಇವಾಗೆಲ್ಲ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಅಂದರೆ ಇವಾಗ ಈರುಳ್ಳಿ ರೇಟು ಕೂಡ ಅಷ್ಟೊಂದಿಲ್ಲ. ಹಾಗಾಗಿ ನಮ್ಮ ಮಾವ ಕೂಡ ಮಾರೋಕ್ಕೆ ಹಿಂದೇಟಾಕ್ತಾ ಇದ್ದಾರೆ. ಅಂದರೆ 100 ರೂಪಾಯಿಗೆ 4 ಕೆಜಿ 5 ಕೆಜಿ 6 ಕೆಜಿ ಆ ಥರ ಬರ್ತಾ ಇದ್ದಾರೆ. ಅಂದರೆ ನಮ್ಮದು ಸ್ವಲ್ಪ ದೊಡ್ಡ ಸೈಜ್ ಈರುಳ್ಳಿ ಇಲ್ವಲ್ಲ, ಮಾಮೂಲಿ ಸೈಜು. ಅಂದರೆ ಅಡುಗೆಗೆ ಇದೇ ಬೆಸ್ಟ್ ಅನಿಸುತ್ತೆ. ದೊಡ್ಡ ಈರುಳ್ಳಿ ಒಂದು ಕೊಳ್ತೋಯ್ತು ಅಂದರೆ ಇಷ್ಟು ಒಂದು 1/4 ಕೆಜಿಯಷ್ಟು ಈರುಳ್ಳಿ ಹೊರಟೋಗ್ಬಿಡುತ್ತೆ, 2-3 ಕೊಳ್ತೋಯ್ತು ಅಂದರೆ. ಅಂದರೆ ಈ ಚಿಕ್ಕ ಈರುಳ್ಳಿ ಮನೆಗೆ ಬಳಸೋಕ್ಕೆ ಬೆಸ್ಟು. ಹಾಗಾಗಿ ನಮ್ಮ ಮಾವ ಕೂಡ ಮಾರ್ತಾಯಿಲ್ಲ. ಏನು ಒಂದೊಂದು ಸತಿ ರೇಟ್ ಜಂಪ್ ಆಗುತ್ತೆ, ಬಿಡಮ್ಮ ಮನೆಯಲ್ಲೇ ಇರಲಿ ಏನಾಗಲ್ಲ, ಕೊಳ್ತಷ್ಟು ಕೊಳ್ತಲಿ, ಇರೋಷ್ಟು ಇಟ್ಕೊಂಡು ಇರೋಣ, ಸುಮ್ಮನೆ ದುಡ್ಡು ಕೊಟ್ಟು ನಾವ್ಯಾಕೆ ತರೋಣ ಅಂತ ನಮ್ಮ ಮಾವ ಕೂಡ ಮಾರ್ತಾಯಿಲ್ಲ. ಹಾಗಾಗಿ ಅದನ್ನೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಆಲ್ಮೋಸ್ಟು ಒಂದು 2-3 ಕೆಜಿಯಷ್ಟು ಹೋಗಿತ್ತು. ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಾಗೆ ಅದನ್ನು ಒಣಗಾಕ್ತಾ ಇದ್ದೆ. ಅಂದರೆ ಅವಾಗವಾಗ ಬಂದು ಕೈ ಹಾಕ್ತಾ ಇರಬೇಕಂದ್ರೆ ಒಂದೇ ಕಡೆ ಅದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿರುತ್ತಲ್ಲ, ಹಾಗಾಗಿ ಕೈ ಆಡಿಸ್ತಾ ಇದ್ದರೆ ಎಲ್ಲ ಕಡೆ ಚೆನ್ನಾಗಿ ಒಣಗಿರುತ್ತೆ. ಅಂದರೆ ಒಂದು 3-4 ತಿಂಗಳು ಆಯಿತು ಅನಿಸುತ್ತೆ ಈರುಳ್ಳಿನೆಲ್ಲ ಕಿತ್ತಿ. ಹಾಗಾಗಿ ಅವಾಗವಾಗ ಕೈ ಆಡಿಸ್ತಾ ಇದ್ದರೆ ಈರುಳ್ಳಿ ಕೂಡ ಅಷ್ಟೊಂದು ಇದಾಗಲ್ಲ, ತುಂಬ ದಿವಸ ಆದರೂ ಕೂಡ ಹಾಗೆ ಇರುತ್ತೆ ಅಂತ ಇವಾಗ ನೀಟಾಗೆಲ್ಲ ಕೈ ಆಡಿಸ್ಕೊಂಡೆ. ನೋಡಿ ಇನ್ನೂ ಒಣಗಿಸೋದಿದೆ, ಇನ್ನೂ ಒಂದೇ ದಿವಸಕ್ಕೆ ಆಗಲ್ಲ, 2-3 ದಿವಸಕ್ಕೆ ಒಣಗಿಸ್ಕೊಳ್ಳೋಣ ಸ್ವಲ್ಪನೇ ಅಂತ ಇಷ್ಟು ಎಲ್ಲ ತೆಗ್ದಿಟ್ಕೊಂಡಿದ್ದೀನಿ. ಹಾಗೆ ಮುಂದೆ ಹೋದೆ, ನಮ್ಮ ಮಾವರು ಕೂಡ ಇವತ್ತು ತೆಂಗಿನಕಾಯಿನ ಮಾರ್ತಾಯಿದ್ರು. 30 ರೂಪಾಯಿ ಒಂದು ತೆಂಗಿನಕಾಯಿ ಹಂಗೆ ಅಂತ. ಅಂದರೆ ಸ್ವಲ್ಪ ಇವಾಗ ಹಬ್ಬದ ರೇಟು ಸ್ವಲ್ಪ ಜಾಸ್ತಿ ಜಂಪ್ ಆಗಿದೆ ಅಂತ ಹೇಳ್ತಾಯಿದ್ರು. ಒಂದೊಂದು ಸತಿ ಜಂಪ್ ಆಗುತ್ತೆ, ಒಂದೊಂದು ಸತಿ ಲೋ ಆಗಿಬಿಡುತ್ತೆ, ಹಾಗಿರುತ್ತೆ ಅಂದರೆ ರೈತರು ತೆಂಗಿನಕಾಯಿ ಆಗಿರ್ಬೋದು ಪ್ರತಿಯೊಂದು ಕೂಡ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.